ಒಂದು ಉಗ್ರಗಾಮಿಗಳ ಕೃತ್ಯ ಇದು ಅಸಹನೀಯವಾಗಿರ್ತಕ್ಕಂಥದ್ದು. ಯಾರೂ ಕೂಡ ಅದನ್ನು ಮೆಚ್ಚತಕ್ಕಂಥದ್ದಲ್ಲ. ರಷ್ಯಾ ಸಪೋರ್ಟ್ ಇದೆ, ಅಮೇರಿಕಾ ಸಪೋರ್ಟ್ ಇದೆ, ಇಸ್ರೇಲ್ ಸಪೋರ್ಟ್ ಇದೆ, ಅನೇಕ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಇದೆ, ಇಂಡಿಯಾನ ವಿಶ್ವಸಂಸ್ಥೆನೂ ಸಪೋರ್ಟ್ ಇದೆ. ಹಾಗಾಗಿ ಇಬ್ಬರೂ ಪರಮಾಣು ಬಾಂಬ್ಗಳು ಶುರು ಮಾಡಿಬಿಟ್ರೆ ಪಾಕಿಸ್ತಾನ ಅರ್ಧ ಗಂಟೆಯಲ್ಲಿ ಪೂರ್ತಿ ನಾಶವಾಗೋಗುತ್ತೆ. ಇಲ್ಲಿ ಯಾರನ್ನು ಜಮ್ಮು ಕಾಶ್ಮೀರದಲ್ಲಿ POKನಲ್ಲಿ ಬಂದು ಯಾರನ್ನು ಉಗ್ರಗಾಮಿಗಳನ್ನ ಪ್ರೇರೇಪಿಸಿ ಭಾರತದ ಮೇಲೆ ಯಾವಾಗಲೂ ಕೂಡ ಧ್ವಜಪ್ರಹಾರ ಮಾಡ್ತಕ್ಕಂಥದ್ದು ಭಾರಿ ಅಸಹನೀಯವಾಗಿರ್ತಕ್ಕಂಥದ್ದು. ಈ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಉಗ್ರಗಾಮಿಗಳ ಕೃತ್ಯ ಇದು ಅಸಹನೀಯವಾಗಿರ್ತಕ್ಕಂಥದ್ದು. ಯಾರೂ ಕೂಡ ಅದನ್ನು ಮೆಚ್ಚತಕ್ಕಂಥದ್ದಲ್ಲ. ಬಟ್ ಅವರು ಉಗ್ರಗಾಮಿಗಳನ್ನ ಈಗಾಗಲೇ 30 ವರ್ಷಗಳ ಹಿಂದೆಯೇ ಸದಬಡಿಬೇಕಾಗಿತ್ತು. ನಮ್ಮ ದೇಶದಲ್ಲಿ ಅದನ್ನು ಕ್ರಮ ತಗೊಂಡಿರಲಿಲ್ಲ. ಭಾರತ ಶಾಂತಿಪ್ರಿಯ ರಾಷ್ಟ್ರ, ಮೊದಲಿನಿಂದ ಕೂಡ ಶಾಂತಿ ಬೇಕು ಅಂತಕ್ಕಂಥ ರಾಷ್ಟ್ರ. ಇಂಥ ದೇಶವನ್ನು ಇವರು ಉಗ್ರಗಾಮಿಗಳು ಏನಾದರೂ ಮಾಡಿ ಅದನ್ನು ಕೆಡವಿ ಇವ್ರನ್ನ ರೇಗಿಸ್ಬೇಕು ಅಂತ ಅಂದ್ಕೊಳ್ತಕ್ಕಂಥದ್ದು ಭಾರಿ ತಪ್ಪು, ಆಯಿತಾ. ಹಾಗಾಗಿ ಅವ್ರ ಮೇಲೆ ತಗೊಂಡಿರ್ತಕ್ಕಂಥ ಕ್ರಮ ಭಾರಿ ಕರೆಕ್ಟಾಗಿದೆ ಮೋದಿ. ಬಟ್ ಸ್ವಲ್ಪ ಒಂದು 7-8 ದಿವಸ ಲೇಟ್ ಆದರೂ ಕರೆಕ್ಟಾಗಿ ಉಗ್ರಗಾಮಿಗಳ ತಾಣಗಳನ್ನೇ ನೋಡಿ ಅಲ್ಲಿ ಕರೆಕ್ಟಾಗಿ ಅವ್ರನ್ನ ಸದಬಡ್ದಿರ್ತಕ್ಕಂಥದ್ದು ಶ್ಲಾಘನೀಯ. ನಮ್ಮ ಭಾರತ ದೇಶ ಇದೊಂದೇ ಅಲ್ಲ, ಇನ್ನು ಮುಂದೇನೂ ಕೂಡ ಅವರ ಉಗ್ರಗಾಮಿಗಳ ತಾಣಗಳು ಏನೇನಿದೆಯೋ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಉಗ್ರಗಾಮಿಗಳು ಇಲ್ದಿರಾನೇ ಮಾಡಾಕ್ಬಿಡ್ಬೇಕು ಪಾಕಿಸ್ತಾನ. ಇಡೀ ಪ್ರಪಂಚದಲ್ಲಿ ಉಗ್ರಗಾಮಿಗಳನ್ನು ಇರಬಾರ್ದು. ನಮ್ಮ ದೇಶದಲ್ಲೇ ಆಗಲಿ ಇತರೆ ದೇಶಗಳಲ್ಲಾಗಲಿ ಅವ್ರಿಗೆ ಉಗ್ರಗಾಮಿಗಳಿಗೆ ಅವಕಾಶ ಕೊಡಬಾರ್ದು, ಉಗ್ರಗಾಮಿತ್ವ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ನನ್ನ ಪ್ರಕಾರ. ಆಮೇಲೆ ನೀವು ಹೇಳ್ತಾ ಇದ್ರಿ ಮಹಾತ್ಮ ಗಾಂಧೀಜಿ ಅಂತ. ಮಹಾತ್ಮ ಗಾಂಧೀಜಿ ಶಾಂತಿಪ್ರಿಯ ಅಂತ. ಮಹಾತ್ಮ ಗಾಂಧೀಜಿ ಪಾಲಿಟಿಕ್ಸ್ಗೆ ಎಂಟ್ರಿ ಆದಾಗಲೇ 52 ವರ್ಷ. 52 ವರ್ಷ ಆದಮೇಲೆ ಪ್ರತಿಯೊಬ್ಬನಿಗೂ ಕೂಡ ಶಾಂತಿಪ್ರಿಯ ಬೇಕು ಅಂತಾನೆ. ಆವಾಗ ಸುಭಾಷ್ ಚಂದ್ರ ಬೋಸು ಇಂಥವರೆಲ್ಲ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹೇಳಿದ್ದು ಶಾಂತಿಯಿಂದ ಇರೋಣ ಅಂತ, ಶಾಂತಿ ಇರೋಣ ಅಂತ ಹೇಳ್ತದೆ. ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಬಯಸೋದು ಅದೇ, ಇಡೀ ಭಾರತ ಬಯಸೋದು ಶಾಂತಿಪ್ರಿಯ ರಾಷ್ಟ್ರ. ಇವರು ಯಾವಾಗಲೂ ದೇಶಗಳು ಆರ್ಥಿಕವಾಗಿ ಜನಗಳು ಸುಭಿಕ್ಷವಾಗಿರಬೇಕು, ಆರ್ಥಿಕವಾಗಿ ಆ ದೇಶ ಬೆಳೀಬೇಕು, ಅದನ್ನು ನೋಡಬೇಕೆ ಹೊರತು ಸುಮ್ಮನೆ ನಾವು ಒಬ್ಬರ ಮೇಲೆ ಒಬ್ಬರು ಕಿತ್ತಲಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಹಣನೆಲ್ಲ ಬರೀ ಮಿಲ್ಟ್ರಿ ಮೇಲೆ ಉಪಯೋಗಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ. ಇದು ತಪ್ಪು. ಯಾವುದೇ ದೇಶ ಆಗಲಿ ಮಿಲ್ಟ್ರಿನಲ್ಲಿ ಒಂದು 50%, ಇವಾಗ 60-70%ವರೆಗೂ ಕೂಡ ಮಿಲ್ಟ್ರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದರೆ ನಮ್ಮ ದೇಶ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಅದೇ ದೇಶನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಈ ದುಡ್ಡೆಲ್ಲ ಉಪಯೋಗಿಸಿದ್ರೆ ಬೇಕಾದಷ್ಟು ದೇಶಗಳು ಸುಭಿಕ್ಷವಾಗಿರುತ್ತೆ. ಪಾಕಿಸ್ತಾನ ಪಾಪರಿದ್ದೋಗಿದೆ. ಪಾಕಿಸ್ತಾನದಲ್ಲಿ ಏನು ಇವಾಗ ಗೋಧಿ ಹಿಟ್ಟು ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ, ಎಲ್ಲ ವಸ್ತುಗಳು ರೇಟ್ ಜಾಸ್ತಿ ಆಗಿದೆ. ಬಟ್ ಆದರೂ ಕೂಡ ಅವರಿಗೆ ಕೆಳಗೆ ಬಿದ್ದರೂ ಮಣ್ಣು ಆಗಲಿಲ್ಲ ಅನ್ನೋ ಥರದಲ್ಲಿ, ಆಯಿತಾ, ಅವರು ನಾವಿನ್ನೂ ಯುದ್ಧ ಮಾಡ್ತೀವಿ ಅನ್ನೋ ಥರದಲ್ಲಿ ಇದ್ದಾರೆ, ಆಯಿತಾ. ಅವರ ಗುಣಿ ಅವರೇ ತೋಡ್ಕೊಳ್ತಾ ಇದ್ದಾರೆ, ಆಯಿತಾ. ಹಾಗಾಗಿ ಈಗ ಧರ್ಮ ನೋಡಬಾರ್ದು, ಬುದ್ಧಿವಂತಿಕೆ ನೋಡಬೇಕು. ಯಾರು ನಾವು ಚೆನ್ನಾಗಿರಬೇಕು, ಜನಗಳು ಪಾಕಿಸ್ತಾನದಲ್ಲಿರೋ ಜನಗಳು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು, ಅವ್ರ ದೇಶನ ಅಭಿವೃದ್ಧಿ ಪಡಿಸೋದಕ್ಕೆ ಕಾರ್ಖಾನೆಗಳು ಸ್ಥಾಪನೆ ಮಾಡಿ ಕೆಲಸಗಳು ಕೊಟ್ಟು ಇವೆಲ್ಲ ಮಾಡಬೇಕೆ ಹೊರತು ಸುಮ್ಮನೆ ನಾವು ಹಿಂದೂಗಳನ್ನ ಸದಬಡಿತೀವಿ ಅಂತಂದ್ಬಿಟ್ಟು ಮಾಡೋದು. ಇಲ್ಲಿ ಯಾರನ್ನು ಜಮ್ಮು ಕಾಶ್ಮೀರದಲ್ಲಿ POKನಲ್ಲಿ ಬಂದು ಯಾರನ್ನು ಉಗ್ರಗಾಮಿಗಳನ್ನ ಪ್ರೇರೇಪಿಸಿ ಭಾರತದ ಮೇಲೆ ಯಾವಾಗಲೂ ಕೂಡ ಧ್ವಜಪ್ರಹಾರ ಮಾಡ್ತಕ್ಕಂಥದ್ದು ಭಾರಿ ಅಸಹನೀಯವಾಗಿರ್ತಕ್ಕಂಥದ್ದು. ಅಟ್ಲೀಸ್ಟು ಇಂಡಿಯಾದಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಎಲ್ಲ ಕೂಡ ಹೇಳಬೇಕು ಪಾಕಿಸ್ತಾನಿಯರಿಗೆ, ದರಿದ್ರ ಮುಂಡೆ ಮಕ್ಕಳ್ರ ನೀವು ಈ ಥರ ಮಾಡಬೇಡಿ, ನ್ಯಾಯವಾಗಿ ನಡ್ಕೊಳ್ರಿ ಅಂತಕ್ಕಂಥ ಅವ್ರಿಗೆ ಬುದ್ಧಿವಾದ ಹೇಳಬೇಕು. ಇವಾಗ ನಮ್ಮಲ್ಲೂ ಕೂಡ ಅನೇಕ ಜನ ಮುಸ್ಲಿಮ್ಸು ಇವಾಗ ನಮ್ಮ ಭಾರತ ಪರವಾಗಿದ್ದಾರೆ. ಹೊರಗಡೆ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ಹೊರಗಡೆ ನೋಡೋದಕ್ಕೆ ಮಾತ್ರ ಭಾರತದ ಪರವಾಗಿ ಇದ್ದಾರೆ. ಇದೊಂದು ಸಂತೋಷದ ವಿಷಯ, ನಮಗಂತೂ ಭಾರಿ ಸಂತೋಷವಾಗ್ತದೆ. ಇದೇ ಥರ ಇದ್ದರೆ ಯಾರೂ ನಮ್ಮ ದೇಶದ ಮೇಲೆ ಕೈವಾಡ ಮಾಡಲ್ಲ. ಇದು ಯಾವ ಕಾರಣಕ್ಕೆ ನಮ್ಮ ಯುದ್ಧಕ್ಕೆ ಬರ್ಬೋದು ಮತ್ತೆ ಈಗ ನಾವಲ್ಲಿ ಯಾವುದೇ ಅಮಾಯಕ. ಬಟ್ ನಾವು ಉಗ್ರಗಾಮಿಗಳನ್ನ ಸದಬಡಿದ್ದೀವಿ, ಆದರೆ ಅವರು ನಾವು ಇನ್ಫೀರಿಯರ್ ಆಗೋಗ್ಬಿಡ್ತೀವಿ, ನಾವು ಒಡಿಸ್ಕೊಂಡ್ರೆ ಆವಾಗ ನಮಗೆ ಮರ್ಯಾದೆ ಹೋಗುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಕೆಣಕಿ ಬಾರ್ಡ್ರ್ ಏರಿಯಾ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅವ್ರು ಇವಾಗಲೇ ನಿನ್ನೆ ಎಲ್ಲ ಸುಮಾರು ಒಂದು 12-13 ಜನ ನಮ್ಮವ್ರನ್ನ ಸಾಯಿಸಿದ್ದಾರೆ, ಒಂದು 50 ಜನ ಗಾಯಗಳಾಗಿವೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ ಮೇಲೆ ಬೀಳ್ಬೋದು, ಅಥವಾ ಏರ್ಪೋರ್ಟ್ಗಳ ಮೇಲೆ ಬೀಳ್ಬೋದು, ದೊಡ್ಡ ದೊಡ್ಡ ನಗರಗಳ ಮೇಲೆ ಬೀಳ್ಬೋದು. ಆ ಥರ ಬಿದ್ದರೆ ಎರಡೂ ಕೂಡ ಪರಮಾಣು ಹೊಂದಿರತಕ್ಕಂಥ ದೇಶಗಳು. ಪಾಕಿಸ್ತಾನದ ಹತ್ರ ಪರಮಾಣು ಇದೆ, ಪ್ಲಸ್ ಇಂಡಿಯಾದ ಹತ್ರನೂ ಪರಮಾಣು ಇದೆ. ನಮಗೆ ಚೈನಾನು ಟರ್ಕಿ ಎರಡು ಬಿಟ್ಟರೆ ರಷ್ಯಾ ಸಪೋರ್ಟ್ ಇದೆ, ಅಮೇರಿಕಾ ಸಪೋರ್ಟ್ ಇದೆ, ಇಸ್ರೇಲ್ ಸಪೋರ್ಟ್ ಇದೆ, ಅನೇಕ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಇದೆ, ಇಂಡಿಯಾನ ವಿಶ್ವಸಂಸ್ಥೆನೂ ಸಪೋರ್ಟ್ ಇದೆ. ಹಾಗಾಗಿ ಇಬ್ಬರೂ ಪರಮಾಣು ಬಾಂಬ್ಗಳು ಶುರು ಮಾಡಿಬಿಟ್ರೆ ಪಾಕಿಸ್ತಾನ ಅರ್ಧ ಗಂಟೆಯಲ್ಲಿ ಪೂರ್ತಿ ನಾಶವಾಗೋಗುತ್ತೆ. ಯಾಕಂದರೆ ಪಾಕಿಸ್ತಾನ ಇರ್ತಕ್ಕಂಥದ್ದು ನಮ್ಮ ದೇಶದ ಬರೀ 2 ರಾಜ್ಯ ಇದ್ದಷ್ಟೇ. ಉತ್ತರ ಪ್ರದೇಶ ಏರಿಯಾ ಎಷ್ಟಿದೆಯೋ ಅಷ್ಟಿದೆ,
ಅದಿರ್ತಕ್ಕಂಥದ್ದು 24 ಕೋಟಿ, ನಮ್ಮಲ್ಲಿ 16 ಕೋಟಿ ಜನ ಇದ್ದಾರೆ ಬರೀ ಉತ್ತರ ಪ್ರದೇಶದಲ್ಲೇ. ಹಾಗಾಗಿ ಪಾಕಿಸ್ತಾನ ಉಳಿಯೋದು ಭಾರಿ ಕಷ್ಟ. ಅವ್ರು ಬಾಂಬ್ ಹಾಕೋಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಒಂದು 2 ಸ್ಟೇಟ್ ಹೋಗ್ಬೋದು, ಅವ್ರದ್ದು ಪೂರ್ತಿ ದೇಶನೇ ಹೊಟ್ಟೋಗುತ್ತೆ. ಇದು ಸತ್ಸಿದ್ಧ. ಈಗ ಒಂದು ಮೋದಿ ಅವ್ರ ನಿರ್ಧಾರ ಸರಿ ಇದೆ. ಮೋದಿ ಅವ್ರ ನಿರ್ಧಾರ ಸರಿ ಇದೆ. ಮೋದಿ ಆ ಥರ ಸುಮ್ಮನೆ ಅನ್ನೆಸೆಸರಿ ಅವ್ರ ಮೇಲೆ ಹೋಗೋದು ಇಲ್ಲ. ಬಟ್ ಅವ್ರು ಈಗಲೇ ಶಾಂತಿಪ್ರಿಯ ರಾಷ್ಟ್ರ. ಈಗ ಇನ್ನೂ ಸ್ವಲ್ಪ ಕೆಲಸ ಇದೆ. ಇನ್ನು ಉಗ್ರಗಾಮಿಗಳು ಪೂರ್ತಿ ಅವರು ಬುದ್ಧಿವಂತರಾದರೆ ನಮ್ಮಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನು ನಾವೇ ಸದಬಡಿತೀವಿ. ನೀವೇನು ಬೇಕಾಗಿಲ್ಲ, ಇನ್ನು ಮುಂದೆ ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಅವ್ರು ಒಪ್ಕೊಂಡ್ರೆ 2 ದೇಶಗಳು ಸುಭಿಕ್ಷವಾಗಿರ್ಬೋದು. ಸ್ಪೀಡ್ ಪ್ಲಸ್ ಕರ್ನಾಟಕ.